ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಿಯಮ ಬಾಹಿರವಾಗಿ ಅನುಮತಿ ಇಲ್ಲದ ಬೋರ್ವೆಲ್ ಲಾರಿಗಳ ಮಾಲೀಕರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಪರವಾನಗಿ ಪಡೆಯದೆ ಕಾರ್ಯಾಚರಣೆ ನಡೆಸುತ್ತಿದ್ದ ಬೋರ್ವೆಲ್ ಲಾರಿಗಳ ಮೇಲೆ ದಿಢೀರ್ ದಾಳಿ ಮಾಡಿದ್ದಾರೆ. ಅಧಿಕಾರಿಗಳ ತಂಡವು ಒಟ್ಟು 7 ಲಾರಿಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ತಲಾ 50,000 ರೂಪಾಯಿಗಳಂತೆ ಭಾರೀ ಮೊತ್ತದ ದಂಡ ವಿಧಿಸಿದೆ. ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಭೂಮಿ ಕೊರೆಯುತ್ತಿದ್ದ ಮಾಲೀಕರಿಗೆ ಈ ಮೂಲಕ ಅಧಿಕಾರಿಗಳು ಶಾಕ್ ನೀಡಿದ್ದು, ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ದೊಡ್ಡ ಕ್ರಮ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯ ಬಗ್ಗೆ ಅಧಿಕೃತ ಮಾಹಿತಿ ನೀಡಿರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ನಂದಿನಿ, ದಂಡಕ್ಕೊಳಗಾದ ಲಾರಿ ಮಾಲೀಕರು ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಕೇವಲ 1 ವಾರದ ಗಡುವು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ನಮಗೆ ದೂರವಾಣಿ ಮೂಲಕ ಯಾರೋ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ನಾವಿಲ್ಲಿ ಸ್ಪಾಟ್ ಬಂದು ವೆರಿಫೈ ಮಾಡಿದ್ವಿ. ಯಾರ ಹತ್ರನೂ 7A ಇಲ್ಲ. ಈ ಗಾಡಿ ಮಾತ್ರ 7A ಇದೆ. ಅವರು ತೋರಿಸಿದ್ದಾರೆ ಗಾಡಿ 7A ಇಲ್ಲ. ಉಳಿದವ್ರದ್ದು 7A ಚೆಕ್ ಮಾಡಿದ್ವಿ, ಯಾವ್ದು ಇಲ್ಲ. 7A ಮಾಡಿಸ್ಕೊಡಿ ಅಂತಾನು ಹೇಳ್ತಿದೀವಿ. ಅವ್ರು ಇನ್ನೂ ಡಾಕ್ಯುಮೆಂಟ್ಸ್ ಯಾವ್ದು ತೋರಿಸ್ತಾ ಇಲ್ಲ. ಹಂಗಾಗಿ ಈಗ ಅವರಿಗೆಲ್ಲ ಆಕ್ಟ್ ಪ್ರಕಾರ 55,000 ಪೆನಾಲ್ಟಿ ಹಾಕಿದೀವಿ. ಈಗ ಅದು ಪೆನಾಲ್ಟಿ ಕಟ್ಟಿ ಅವರು 7A ಮಾಡಿಸ್ಕೊಳ್ಳೋದು ಅವ್ರಿಗೆ ಹೇಳ್ತಾ ಇದ್ದೀವಿ. ನಮ್ಮ ಹತ್ರ 7A ಮಾಡಿಸ್ಕೊಂಡಿರೋರು ಡಿಸ್ಟ್ರಿಕ್ಟ್ ಅಲ್ಲಿ 25 ಗಾಡಿಗಳು ಮಾಡಿಸ್ಕೊಂಡಿದ್ದಾರೆ. ಕೆಲವರು ಓನರ್ ಇಲ್ಲಿಯವರು ಇದಾರೆ, ಬೇರೆ ಡಿಸ್ಟ್ರಿಕ್ಟ್ ಅವರುನು ನಮ್ಮ ಹತ್ರ 7A ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಆಲ್ ಓವರ್ ಕರ್ನಾಟಕ ಬೋರ್ವೆಲ್ ಡ್ರಿಲ್ ಮಾಡಕ್ಕೆ 2 years ಪರ್ಮಿಷನ್ಸ್ ಇರುತ್ತೆ. ಮತ್ತೆ ಎವ್ರಿ ಮಂತ್ ಅವರು ಎಲ್ಲೆಲ್ಲಿ ಡ್ರಿಲ್ ಮಾಡ್ತಾರೆ ಅದ್ರ ಡೀಟೇಲ್ಸ್ ನಮಗೆ ಕೊಡ್ಬೇಕು. 7A ಮಾಡಿಸ್ಕೊಂಡ್ಮೇಲೆ ಅವರು ಎಲ್ಲೇ ಬೋರ್ವೆಲ್ ಕೊರಿಲಿ ಲೋಕಲ್ ಅಥಾರಿಟಿ ಅವ್ರ ಹತ್ರ ಒಂದು ಪರ್ಮಿಷನ್ ಲೆಟರ್ ಇರುತ್ತೆ. ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಅಜ್ಜಂಪುರ ಅಲ್ಲಿ ಬೋರ್ವೆಲ್ ಕೊರಿಬೇಕು ಅಂದ್ರೆ ನಮ್ಮ ಹತ್ರ ಅಥಾರಿಟಿ ಇಲ್ಲ, ಡಿಸ್ಟ್ರಿಕ್ಟ್ ಕಮಿಟಿ ಅಂತ ಅವ್ರ ಹತ್ರ ಪರ್ಮಿಷನ್ ಲೆಟರ್ ಇಟ್ಕೊಂಡು ಡ್ರಿಲ್ ಮಾಡಾದ್ಮೇಲೆ ಇನ್ ಕೇಸ್ ಬೋರ್ವೆಲ್ ಫೇಲ್ ಆಯ್ತು ಅಂತ ಅಂದ್ರೆ ಮುಚ್ಚೋ ಜವಾಬ್ದಾರಿನೋ ಬೋರ್ವೆಲ್ ಮುಚ್ಚೋ ಜವಾಬ್ದಾರಿನೋ ರಿಕವರ್ದೇ ಆಗಿರುತ್ತೆ. ಈ ಅವಧಿಯೊಳಗೆ ಪ್ರತಿಯೊಬ್ಬ ಮಾಲೀಕರು ಸರ್ಕಾರದ ಕಡ್ಡಾಯ 7A ಪರವಾನಗಿಯನ್ನ ಪಡೆದುಕೊಂಡ ನಂತರವಷ್ಟೇ ಕೆಲಸ ಮುಂದುವರಿಸಬೇಕು ಎಂದು ಅವರು ತಾಕೀತು ಮಾಡಿದ್ದಾರೆ. ಒಂದು ವೇಳೆ ಈ ಆದೇಶವನ್ನು ಉಲ್ಲಂಘಿಸಿ ನಿಗದಿತ ಸಮಯದೊಳಗೆ ಅಧಿಕೃತ ಅನುಮತಿ ಪಡೆಯದಿದ್ದರೆ ಅಂತಹ ಲಾರಿಗಳನ್ನು ಸರ್ಕಾರಿ ವಶಕ್ಕೆ ಪಡೆದು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಅಕ್ರಮವಾಗಿ ಬೋರ್ವೆಲ್ ಕೊರೆಯುವ ಯಾವುದೇ ಪ್ರಯತ್ನ ನಡೆದರೂ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ರವಾನಿಸಲಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳು ಬಂದಿದ್ದಾರೆ. ರೂಲ್ಸ್ ಪ್ರಕಾರ ನೀವೇನು ಮಾಡಬೇಕು, ಆ ಸರ್ಟಿಫಿಕೇಟ್ಸ್ ತಗೊಂಡೆ ನೀವು ಕೆಲಸ ಮಾಡಬೇಕು. ಅದರ್ವೈಸ್ ನೀವೇನಾದರೂ ಅದನ್ನು ವೈಲೇಷನ್ ಮಾಡಿ ಕೆಲಸ ಮಾಡಿದ್ರೆ ಮೇಡಮ್ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ತಾರೆ, ದೊಡ್ಡ ಆಗ್ತದೆ. ಗೊತ್ತಾಯ್ತಾ? ನೋಡಿ ಮೇಡಮ್, ನಾವು ಬಿಟ್ಟು ಹೋಗ್ತಿದ್ದೀವಿ. ನಾನು ನೋಡಿ ಇಲ್ಲ, ನೀವೇನು ನಿಮ್ಮ ಇಲಾಖೆ ನಮ್ಮ ತಗೋಬೇಕು ತಗೊಳ್ಳಿ. ಟ್ರಾಫಿಕ್ ಅವ್ರು ಬಂದ್ರೆ ಇವ್ರು ಅದನ್ನೇ ಹೇಳ್ತಾರೆ ಬಂದೋಗ್ರಿ ಸರಿ, ಇಲ್ಲ ಬರ್ಲಿಲ್ಲ ಅಂದ್ರೆ ಇನ್ಶೂರೆನ್ಸ್ಗಳು ಒರಿಜಿನಲ್